ಊರಾಗ ಎಲ್ಲರೂ ಏನ್ ಹೇಳ್ತಾರ್ರಿ ಲಕ್ಷ ಗಂಟ್ಲೆ ಆದಾಯ ಬರ್ತೈತಿ ಒಂದ್ ತಿಂಗಳಿಗೆ ಹಂಗ ಹಿಂಗ ಹೇಳ್ತಿರ್ತಾರ್ರಿ ನಿಜವಾಗ್ಲೂ ಇದ್ರಾಗ ಆದಾಯ ಐತ್ರಿ ಮಾಡ್ರ ಅಷ್ಟ್ ಮಾಡಿದ್ರೆ ಅಟ್ ಬರ್ತೈತ್ರಿ ಬರ್ತೈತಿ 1 ಲಕ್ಷ ಅಲ್ಲಿ 2 ಲಕ್ಷ ತೆಗಿಬಹುದು. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ ನಾ ಇವತ್ತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ದಾಸನಾಳ ಗ್ರಾಮಕ್ಕೆ ಬಂದನು. ನೋಡ್ರಿ ಇಲ್ಲಿ ಒಬ್ರು ಯುವ ರೈತರು ಸುಮಾರು 14 ಎಚ್.ಎಫ್ ಆಕಳಗಳನ್ನ ಸಾಕಾಣಿಕೆ ಮಾಡತ್ತಾರ. ನಾವಿವತ್ತ ಈ ವಿಡಿಯೋದಾಗ ಎಚ್.ಎಫ್ ಆಕಳಗಳ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಎಚ್.ಎಫ್ ಆಕಳು ಯಾವ ರೀತಿ ಎಷ್ಟೆಷ್ಟು ಲೀಟರ್ ಹಾಲು ಕೊಡ್ತಾವು, ಇವುಗಳು ಒಂದು ದಿನದಾಗ ಯಾವ್ಯಾವ ರೀತಿ ನಿರ್ವಹಣೆ ಮಾಡಬೇಕು, ಎಷ್ಟು ಬಾರಿ ಮೇವು ಹಾಕಬೇಕು, ಮತ್ತು ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಬನ್ನಿ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ವಿಠಲ್ ಯಡವನ್ನರ್ ಅಂತೇಳಿ. ನಾವು ದಾಸನಾಳ. ಓಕೆ ಸರ್, ಇದನ್ನ ಎಚ್.ಎಫ್ ಆಕಳ ಸಾಕಾಣಿಕೆ ರೀ ಎಷ್ಟು ವರ್ಷಗಳಿಂದ ಮಾಡತ್ತೀರಿ? 1 ವರ್ಷ ಆತ್ರಿ. 1 ವರ್ಷ ಆಯ್ತು ರೀ. ಸರ್, ಮೊದಲನೇ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ರೀ ಎಷ್ಟು ಆಕಳಿಂದ ಸ್ಟಾರ್ಟ್ ಮಾಡಿರಿ? 4 ಆಕಳ. 4 ರೀ. ಹಾಂ, ಈಗ ಒಂದೊಂದು ಆಕಳ ಎಷ್ಟೆಷ್ಟು ಬೀಳ್ಬೋದ್ರಿ ಅವಕ್ಕೆ? ಈಗ ನಾವ ಇವ್ ಕಡಿಗಂಜಿ ತರ್ತೀವ್ರಿ. ಅಂದ್ರೆ ಇಳಿದ ಇವು ಆಗಿರ್ತಾವ್ರಲ್ಲ, ಪೂರ ಎಲ್ಲ ಇದಾಗಿದ್ಮ್ಯಾಗ ಒಂದ್ 3 ಲೀಟರ್ ಹಿಂಡಿ ಇರ್ತಿರ್ತಾವ, ಅವಾಗ ಕೊಟ್ಟಿರ್ತಾರ, ಅವಾಗ ತೊಗೊಂಬರ್ತೀವ್ರಿ. ತಂದ ಮೇಯಿಸ್ತೀವ್ರಿ. ಮೇಯಿಸಿ ಇಲ್ಲೇ ಬೀಜ ಹಾಕಿಸಿ ಇಲ್ಲೇ ಗಬ್ ಮಾಡ್ತೀವ್ರಿ. ಗಬ್ ಮಾಡಿ ಇಳ್ಯಾಕ್ ಬಂದಾಗ ಚಲೋ ಹಿಂಡಾಕತ್ತಿತ್ತಂದ್ರ 10-12 ಲೀಟರ್ ಹಿಂಗ್ ಹಿಂಡ್ತಾವ್ರಿ. ಹಿಂಡಾಕತ್ತಾರ ಅವ್ನ ಇಳಿಸ್ಕೋತೀವ್ರಿ. ಇಲ್ಲಾಂದ್ರ ನಮ್ಗ ಬಾಳ ಆಗಿದ್ದು ಅಂದ್ರ ಈಗ ಒಂದ್ ರೇಟ್ ಚಲೋ ಅಂತಂದ್ರ ವಾಪಸ್ ಮಾರಿಬಿಡ್ತೀವ್ರಿ. ಅಂದ್ರ ಸರ್, ನೀವು ಈಗ ಹೈನುಗಾರಿಕೆ ಸಂಬಂಧ ಸಾಕಾಣಿಕೆ ಮಾಡತ್ತೀರಿ ಅಥವಾ ಇವನ್ನ ಏನ ಬೇರೆ ರೀತಿ ಸಾಕಾಣಿಕೆ? ಬೇರೆ ರೀತಿ. ಹೆಂಗ್ರಿ ಅದ ತರುದು ಮಾರುದ್ರಿ. ಚೆಕ್ಕಿನ ಮ್ಯಾಗ್ರಿ ಮತ್ತ ಹಂಗ ಬಡ್ ತರುದ್ರಿ. ತಂದ ಅವ್ನ ಮೇಸಿ 9 ತಿಂಗಳ ಮೇಸಿರಿ ಕೊಟ್ಬಿಡ. ಅಂದ್ರ ಈಗ ಕಡಿಗಂಜಿ 2-3 ಲೀಟರ್ 2 ಲೀಟರ್ ಅಲ್ಲಿ 3 ಲೀಟರ್ ಅಲ್ಲಿ ಹಿಂಡು ತಂದ ಮಾರುದು. ಓಕೆ ಓಕೆ. ಇವಾಗ ಪ್ರೆಸೆಂಟ್ ಆಗಿ ಎಷ್ಟು ಹಾಕದವ್ರಿ? ಪ್ರೆಸೆಂಟ್ ಆಗಿ 12 ಅದಾವ್ರಿ. 12 ಕರ ಅದಾವ್ರಿ. ಅದ್ರಾಗ ಒಂದ್ 3 ಹಿಂಡ್ತಾವ್ರಿ. ಉಳ್ಕಾದೆಲ್ಲ ಗಬ್ಬ ಅದಾವ್ರಿ. ಇಳ್ಯಾಕ್ ಬಂದಿದ್ದು ಅನ್ನೋದವ್ರಿ. ಓಕೆ ಸರ್, ಇವಾಗ ರೀ ನೀವು ಈಗ ಕಡಿಗಂಜಿ 2 ಲೀಟರ್ ಆಗಲಿ 3 ಲೀಟರ್ ಹಿಂಗೆ ಹಿಂಡು ತೊಗೊಂಬರ್ತೀರಿ. ಒಂದೊಂದು ಆಕಳಿಗೆ ಎಷ್ಟು ಬೀಳ್ಬೋದ್ರಿ? ಒಂದು 20ರಿಂದ 30 ಮಟ. 30 ಒಳಗೆ ಅಷ್ಟು ಬೀಳ್ತಾವ್ರಿ. ಅದನ್ನ ನೀವು ಎಲ್ಲ ಮತ್ತೆ ಎಲ್ಲ ಬೀಜ ಹಾಕಿಸಿ ಗಬ್ಬ ಈ ಪೂರಾ ಇಳ್ಯಾಕ್ ಇಳ್ಯಾಕ್ ಬರುತ್ತಕಂದ್ರೆ ಎಷ್ಟು ತಿಂಗಳು ತೊಗೋಬೋದ್ರಿ? ಅದ ಇಲ್ಲಿ ಗಬ್ಬ ಆಗಿ ಇಳ್ಯಾಕ್ ಬರ್ಬೇಕಂದ್ರ ಮಾರೂರ್ ಹೊತ್ತಂದ್ರ ಒಂದ್ 8-9 ತಿಂಗಳು. 8-8 ತಿಂಗಳು ಮಟ ಮೇಯಿಸ್ತವ್ರಿ. ಓಕೆ. ಅವಾಗ ಎಷ್ಟು ರೇಟಿಗೆ ಹೋಗ್ಬೋದ್ರಿ? ಒಂದು 70 ಮಟ ಹೋಗಿ. 65ರಿಂದ ಹಿಡ್ಕೊಂಡು 70 ಮಟ. ಓಕೆ ಓಕೆ ಸರ್, ಇವಾಗ ರೀ ನಾವು ಎಚ್.ಎಫ್ ಆಕಳುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕ್ರಿ? ಈ ಯಾವ ರೀತಿ ಅನ್ನೋಕ್ಕಿಂತ ಮೇಯ್ಸೋದ್ರ ಮ್ಯಾಗ ಇರ್ತದೆ. ಬಟ್ ಮೇವ್ ಅದ್ ಬಾಳ ಹಾಕಂಗಿಲ್ರಿ. ಅಂದ್ರ ಅವ್ ತಿಂದಿದ್ದ ಅವಕ್ ಮೈಗೆ ಹತ್ಬೇಕಲ್ರಿ. ಈಗ ಏನ್ ಮಾಡ್ತಾರ, ಹೊಳ್ಳಿ ಹಂಗ ತಿಂದೈತೆ ಗಾದ್ಲಿ ಕುಲ್ಲ ಐತಿ ಉಗಿದ ಮಾಡ್ತಾರ. ಅದ ಹಂಗ್ ಮಾಡ್ಬಾರ್ದು. ಒಟ್ ಟೈಮ್ ಕಚ್ಚಿ ಒಂದ್ 3-4 ಟೈಮ್ ಅಷ್ಟ ಉಗಿಬೇಕು. 3-4 ಟೈಮ್ ಅಂದ್ರ ಅದ ಎಷ್ಟ್ ತಿಂದಿದ್ದ ಜೀರ್ಣ ಆಗ್ಬೇಕಾದ ಅಗದಿ ಒಂದ್ ಸ್ವಲ್ಪ ಅದಕ್ ಟೈಮ್ ಬೇಕ್ರಲ್ಲ ತಿನ್ನಾಕ. ಈಗ ತಿಂದಿದ್ನ ಹಿಂಡಂದ್ರ ಹಿಂಡಂಗಿಲ್ಲ. ಒಂದ್ ಸ್ವಲ್ಪ ತಿನ್ಬೇಕು, ಅದ ಟೈಮ್ ಬೇಕು. ಅದಕ್ಕೆ ತಿಂದ ಜೀರ್ಣ ಆದ್ಮ್ಯಾಗ ಅಟ್ಟ ಬಾಯಿ ಆಡ್ಸ್ಬೇಕ್ರಿ. ಅದ ಮೆಲ್ಕ್ ಹಾಕ್ಬೇಕು. ಬರೀ ತಿನ್ನುದ ಮಾಡಬಾರ್ದ್ರಿ. ಅದಕ್ಕೆ ಒಂದ್ 3 ಟೈಮ್ ಅಷ್ಟ. 3 ಟೈಮ್ ಅಂದ್ರೆ ಯಾವಾಗ? ಬೆಳಿಗ್ಗೆ ಹಿಂಡ್ಕೊಂಡ್ ಹಾಕ್ತಿವ್ರಿ. ಬೆಳಿಗ್ಗೆ 7-8 ಸುಮಾರು. ಅದಾದ್ಮೇಲೆ ಮಧ್ಯಾಹ್ನ ನೀರ್ ಬಾರ್ ಕುಡಿಸಿ ಅವಾಗ ಒಂದ್ ಹಾಕುದ್ರೆ ಮತ್ ರಾತ್ರಿ ಮಲ್ಕೋವಾಗ. ಓಕೆ ಸರ್, ಇವಾಗ ರೀ ನಿಮ್ದು ಒಂದು ದಿನದ ರುಟೀನ್ ಅಂತ ಹಿಡಿದ್ರೆ ರೀ, ಇವಾಗ ಬೆಳಿಗ್ಗೆ ಎಷ್ಟಕ್ಕೆ ಹೇಳ್ತೀರಿ, ಎಷ್ಟಕ್ಕೆ ಎದ್ದು ಇವುಗಳನ್ನ ಎಲ್ಲ ಯಾವ ರೀತಿ ಕೆಲಸ ಮಾಡ್ತೀರಿ? 5 ಗಂಟೆಗೆ ಹೇಳಿದ್ರಿ. 5 ಗಂಟೆಗೆ ಎದ್ದ ಬೆಳಿಗ್ಗೆ ಮೊದಲು ಹೆಂಡಿ ತೆಗೆದೋಗಿದ್ರಿ. ಹೆಂಡಿ ತೆಗೆದು ಹೊಳ್ಳಿ ಎಲ್ಲಕ್ಕೂ ಮುಸ್ರಿ ಇಡಿದ್ರಿ. ಮುಸ್ರಿ ಇಟ್ಟ ಹೊಳ್ಳಿ ಅವ್ನ ಯಾವ ಹಿಂಡ್ತಾರಲ್ಲ ಹಿಂಡ್ಕೊಂಡ್ ಒಳಗಿರ್ತಾವ್ರಿ. ರಾತ್ರಿ ಒಳಗ್ ಕಟ್ಟಿರ್ತೀವಿ. ಹೊಳ್ಳಿ ಹೊರಗ್ ಕಟ್ಟುದ್ರಿ. ಅವ್ನ ಹೊರಗ್ ಕಟ್ಟಿ ಆಮೇಲೆ ಅವ್ನ ಹಿಂದಿದ ಹಾಲು ಹಾಕಿ ಬರುದ್ರಿ. ಮತ್ತೆ ಅದಾದ್ಮೇಲೆ ಮೇವ್ ಹಾಕುದ್ರಿ ಇಷ್ಟ. ಓಕೆ. ಅಂದ್ರೆ ಇವಾಗ ನೀವು ಒಂದ್ 2 ಆಕಳಿಗೆ ಹಿಂಡು ಅದಾವನ್ರಿ? ಹಿಂಡು ಅದಾವ್ರಿ. ಒಂದ್ 3 ಅದಾವ್ರಿ. 3 ಉಳ್ಕಾದೆಲ್ಲ ಗಬ್ಬ ಅದಾವ. ಅಂದ್ರ ಮ್ಯಾಕ್ಸಿಮಮ್ ಎಷ್ಟು ಲೀಟರ್ ಹಿಂಡ್ಬೋದ್ರಿ ಒಂದೊಂದ್ ಆಕಳುಗಳು? ಒಂದೊಂದ್ 8-9 ಹಿಂಗ್ ಹಿಂಡ್ತಾವ್ರಿ. ಒಂದ್ 10-12 ಹಿಂಗ್ ಹಿಂಡ್ತಾವ. ಓಕೆ ಓಕೆ ಸರ್, ಇವಾಗ ರೀ ಇವ್ ಎಚ್.ಎಫ್ ಆಕಳು ಈ ಸಾಮಾನ್ಯವಾಗಿ ಯಾವ್ಯಾವ ರೋಗ ಬರ್ತಾವ್ರಿ? ಇವ್ಕ್ರಿ ಜ್ವರ ಬರ್ತಾವ್ರಿ ಜಾಸ್ತಿ. ಈಗ ಅಂದ್ರ ಮಳಿ ಕಟ್ಟಂಗಿಲ್ಲ. ಒಂದ್ ಸ್ವಲ್ಪ ಸೂಕ್ಷ್ಮ ಬಾಳ್ರಿ. ಅದನ್ನ ಸ್ವಲ್ಪ ತೊಳಿದು ಬಾಳ ಹಸನ ಇಡ್ಬೇಕು. ಓಕೆ ಓಕೆ. ಮತ್ತ ಮಳಿಗೆ ಈಗ ಹಿಂಗ್ ಹೊರ ಕಟ್ತಿವ್ರಲ್ಲ, ಮಳೆ ಆಗಿದೆ ಸ್ವಲ್ಪ ಜ್ವರ ಜಾಸ್ತಿ. ಅದ್ ನೋಡ್ಕೊತಿರ್ಬೇಕು ಅಷ್ಟೇ. ಓಕೆ. ಇವುಗಳ ಅಂದ್ರ ಈಗ ಹೊರಗ್ ಕಟ್ಟಿರ್ರಿ, ಇವಕ್ಕೆ ಸಡ್ಡು ಐತೇನ್ರಿ? ಸಡ್ಡು ಐತ್ರಿ. ರಾತ್ರಿ ಈಗ ಅಂದ್ರ ಸ್ವಲ್ಪ ಜಾಗ ಚೇಂಜ್ ಆಗಲಿ ಅನ್ನೋ ಹೊರಗ್ ಕಟ್ತಿವ್ರಿ. ಒಂದ್ ಮೇವದಿ ಹೊರಗ್ ತಿಂದು ಅಂದ್ರ ಸ್ವಲ್ಪ ಅವಕ್ಕೂ ಒಂದ ಕಟ್ಟಿದಲ್ಲಿ ಕಟ್ಟಣ ಸ್ವಲ್ಪ ಕಾಲದಿ ಇವಾಗ ಅವ್ರಲ್ಲ ಸ್ವಲ್ಪ ನೀರ್ ಕುಡ್ಸಾಕ ಅಡ್ಡಾಡ್ಸೋದು ಮಾಡಿದ್ರೆ ಕಾಲ್ ಲೂಸ್ ಆಕಾವ. ಅಂದ್ರಿ ಸರ್, ಇವಾಗ್ರಿ ಬಹಳಷ್ಟು ಜನ ರೀ ಇವು ಆಕಳುಗಳು ಕಾಲ ಬಾಳ ಮೆತ್ತಗಿರ್ತಾವು ಅಂತೇಳಿ ಕೆಳಗ್ ಮ್ಯಾಟ್ ಹಾಕಿರ್ತಾರೆ. ಮ್ಯಾಟು ಹಾಕ್ತಾರೆ. ಅವು ಇರ್ತಾವ್ರಿ. ಅವು ಅಂದ್ರ ಎಚ್.ಎಫ್ ಒಳಗ 3-4 ನಮೂನಿ ಬರ್ತಾವ.
ಪೂರಾ ಮ್ಯಾಟ್ ಮೇಲೆ ಅದ್ ನಾವ್ ಮಾಡೋದ್ರ ಮ್ಯಾಗ ಇರ್ತದ ಹಾ ರೀ ನಾವ್ ಕಂಟಿನ್ಯೂ ಮ್ಯಾಟ್ ಮ್ಯಾಗ ಹಾಕಿದ್ವಿ ದನ ಹೊರಗೆ ಬರಂಗಿಲ್ರಿ ಹಾ ಹಾ ಏಕ ಮ್ಯಾಟ್ ಮ್ಯಾಗ ಇರ್ಬೇಕು ಓಕೆ ಈಗ ನಾವ್ ಈಗ ಇಲ್ಲಿ ರಿಜಿಸ್ಟರ್ ಮಾಡಿದ್ವಲ್ಲ ಅದು ನಡಿತೈತ್ರಿ ಹಾ, ಏನಿಲ್ಲ ಮ್ಯಾಟ್ ಅಂದ್ರ ಈಗ ಏಕ ಒಟ್ಟ ತಂದಾಗಿಂದ ಏಕ ಮ್ಯಾಟ್ನಾಗ ಇರ್ತೈತ್ರಿ ಹಾ ಆಟ ಹಾ ಅದ ಇಳಿತಂದ್ರ ಕರ ಇಂದ ಹಿಡ್ಕೊಂಡ್ ಏಕ ಅದ ಇಳಿಯೋ ಮಟ ಹೊಳ್ಳಿ ಮ್ಯಾಟ್ ಮ್ಯಾಗ ಇತ್ತಂದ್ರ ಹೊರಗ ಎಂತಲ್ಲಿ ಅಡ್ಡಾಡಂಗಿಲ್ಲ ಮೆತ್ತಗನ ಆಗ್ಬಿಡ್ತೈತಿ ಹಾ ಅಂದ್ರ ಅಲ್ಲೇ ಹೇಳುದು ಅಲ್ಲೇ ತಿನ್ನುದು ಎಲ್ಲಾ ಅಲ್ಲೇ ಇರ್ತೈತ್ರಲ್ಲ ಅದ್ರ Okay, ನಾವ್ ಹೊರಗೆ ಅಡ್ಡಾಡಕ್ ಕೆಲಸ ಆಗಲ್ರಿ ಹಾ ಹಾ ಒಟ್ಟ ಡೇ ಟೈಮ್ದಾಗ ಹೊರಗೆ ಕಟ್ತೀರಿ ನೈಟ್ ಎಲ್ಲ ಒಳಗೆ ಕಟ್ಟಿರ್ತೀರಿ ಹಾ ಇವಾಗ ರೀ ಸರ್ ಇವಾಗ ನಿಮಗ ಈಗ ಒಂದ್ ವರ್ಷದಿಂದ ಸಾಕಾಣಿಕೆ ಮಾಡತ್ತೀರಿ ಇವಾಗ ಯಾವ್ದಾರ ಒಂದು ಆಕಳಿಗೆ ಏನಾರ ಒಂದ್ ಸ್ವಲ್ಪ ರೋಗ ಬಂದು ಯಾವ್ದಾರು ಹಿಂಗ ತೀರ್ಕೊಂಡು ಅಥವಾ ಸತ್ತದ್ದು ತೀರ್ಕೊಂತೈತಿ ಅದ್ರ ಅದಕ್ ನಾವು ತಂದಿದ್ದನ ರೀ ಅದ ಅಂದ್ರ ತಂದ್ 4 ದಿನಕ್ಕ ತೀರ್ಕೋತಾನ ಹಾ ಹಾ ಸರ್ ಜ್ವರ ಬಂದ್ರಿ ಅದಕ್ಕೆ ಜ್ವರ ಬರೋಣ ಅದ ಕೆಂಪ್ ರಕ್ತ ಹುಚ್ಚಿ ಹೋಗ್ಬಾರ್ದು ಮಿನಿಮಮ್ ಜಾಸ್ತಿ ಎಲ್ಲಾ ಹೀಟ್ ಕಾವು ಬಾಳ ಅಂತಂದ್ರ ಕೆಂಪು ಹುಚ್ಚಿನೂ ಹೋಯ್ತಾವ ಅದಕ್ಕಂತೇಳಿ ಕ್ಯಾವಿಗೆ ಯಾವ್ದಾವತ್ತ ಇದನ್ನ ಮಾಡಬಾರ್ದ ತೋರ್ಸ್ಬೇಕ್ರಿ ಓಕೆ ಕೆಂಪು ಹುಚ್ಚಿ ಹೋಯ್ತು ಅಂದ್ರ ಒಂದ್ 3 ದಿವಸ ಟ್ರೀಟ್ಮೆಂಟ್ ಇರೋದು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರ ಆಕಳ ಫೇಲ್ ಆಗುತ್ತೆ ಹಾ ಹಾ ಟ್ರೀಟ್ಮೆಂಟ್ ಕೊಡಬೇಕ್ರಿ ಓಕೆ ಸಲಾನ್ ಹಚ್ತಾರ್ರಿ ಒಂದ್ 3 ದಿವಸ ಸಲಾನ್ ಹಚ್ಚಿರ ಅಂದ್ರ ಕಡಿಮೆ ಆಕತಿ ಓಕೆ ಹಂಗಾಗಿ ಅದ ತೀರ್ಕೋತ್ರಿ ಒಂದ ದಿವಸ ಅಂದ್ರ ಅದ ಗೊತ್ತಾಗಲ್ಲ ಹುಚ್ಚಿ ಹೋಗಿ ನೋಡ್ಕೋತಿರಂಗಿಲ್ಲ ಅದು ಹುಚ್ಚಿ ಹೋಯ್ದಿದ್ ನೋಡ್ಕೋತಿರ ಇವತ್ತು ಹೋದಕಂದ್ರ ಇವತ್ತು ತೋರ್ಸಿ ಬಿಡ್ಬೇಕು ಒಂದ ದಿವಸ ಲೇಟ್ ಆಗಿತ್ತಂದ್ರ ಅದ್ರ ಇದ್ರ ಎಷ್ಟ್ ಕೊಟ್ಟು ಬಂದಿರಿ ಅದನ್ನ ಅದ ಒಂದ್ 20 ಕೊಟ್ಟಿದ್ವಿ ನಾವು ಬಂದ್ ಒಂದ್ 3-4 ದಿನಕ್ಕೆ ತೀರ್ಕೊಂತ್ರಿ ಓಕೆ ಅಂದ್ರೆ ರೀ ಸರ್ ಇವಾಗ ರೀ ಸ್ಟಾರ್ಟಿಂಗ್ ನೀವು ಯಾರ್ದಾರ ನೋಡಿ ಏನ್ರ ಯಾರ ಹೆಚ್ಚು ಆಕಳ ಸಾಕಿದವ್ರು ನೋಡಿ ಸ್ಟಾರ್ಟ್ ಮಾಡ್ರಿ ನಿಮಗೂ ಏನು ತಲೆ ಆಗಂಗ ಯಾರ್ದ ಏನ್ ನೋಡಿಲ್ರಿ ಮನ್ಯಾಗ ಸುಮ್ ಆಗ ಜರ್ಸಿ ಮನ್ಯಾಗ ಇರ್ತಿದ್ವಿ ರೀ ಜರ್ಸಿ ಮನ್ಯಾನವ್ರ ಒಂದ್ 2-3 ಅಷ್ಟ ಇದ್ದು ನಾವು ಏನಾರ ಬಾಟ್ ಮಾಡಿ ನೋಡ್ಬೇಕಲ್ಲ ಹೆಚ್ಚಪ್ ಹಾಕ್ಬೇಕಲ್ಲ ಅಂದ್ರೆ ಜಾಸ್ತಿ ಹಾಲು ಅದು ಜರ್ಸಿ ಕಡಿಮೆ ಕೊಡ್ತಾವ್ರಲ್ಲ ಹಾಲ ಇವು ಹೆಚ್ಚಪ್ ಭಾಳ ಕೊಡ್ತಾವ ಸ್ವಲ್ಪ ಮಾಡಿ ಅಂತ ತರದು ಕೊಡದು ಮಾಡಿ ಸ್ವಲ್ಪ ಏನಾರು ನೋಡ್ಬೇಕಂತೇಳಿ ಚಾಲೂ ಮಾಡಿವ್ರಿ 1 ವರ್ಷ ಆತ್ರಿ ಇವಾಗ 1 ವರ್ಷದಿಂದ ಮಾಡತ್ತೀರಿ ನಿಮಗೆ ಇವಾಗ ಏನ್ ಅನ್ಸಾತೈತ್ರಿ ಏನ್ ಸ್ವಲ್ಪ ಲಾಭ ಐತ್ರಿ ಇದ್ರಾಗ ಲಾಭ ಐತ್ರಿ ಈಗ ರೀ ಭಾಳಷ್ಟು ಜನ ವಿಡಿಯೋ ಮಾಡ್ತಾರೆ ನಾನು ಮಾಡ್ತಿರ್ತೀನಿ ಬಸ್ಟ್ ಯೂಟ್ಯೂಬ್ ವಿಡಿಯೋದಾಗ ಎಲ್ಲರೂ ಏನ್ ಹೇಳ್ತಾರ್ರಿ ಲಕ್ಷ ಗಂಟ್ಲೆ ಆದಾಯ ಬರ್ತೈತಿ ಒಂದ್ ತಿಂಗಳಿಗೆ ಹಂಗ ಹಿಂಗ ಹೇಳ್ತಿರ್ತಾರ್ರಿ ನಿಜವಾಗ್ಲೂ ಇದ್ರಾಗ ಆದಾಯ ಐತ್ರಿ ಮಾಡ್ರ ಅಷ್ಟ್ ಮಾಡಿದ್ರೆ ಅಟ್ ಬರ್ತೈತ್ರಿ ಬರ್ತೈತಿ 1 ಲಕ್ಷ ಅಲ್ಲಿ 2 ಲಕ್ಷ ತೆಗಿಬಹುದು ಅಷ್ಟ ಅದನ್ನ ಮಾಡಿರ ಅದ ಕೊಡತೈತಿ ಅಷ್ಟ ಓಕೆ ಸರ್ ಇವಾಗ ರೀ ನೀವು ಇವನ್ನ ವ್ಯಾಪಾರ ಭಾಳ ಅಂದ್ರೆ ವ್ಯಾಪಾರ ಮಾಡ್ತೀರಿ ಇವನ್ನ ಅಂದ್ರ ಈಗ 2-3 ಲೀಟರ್ ಹಾಲು ಹಿಂಡು ತೊಗೊಂಬಂದು ಪೂರ ಇಳ್ಯಾಕ ಬಂದು ಮಾರ್ತಾರ್ರಿ ಈಗ ಮಾರಾಟವಾಗ್ರಿ ಸಾಮಾನ್ಯವಾಗಿ ಎಲ್ಲಾರು ನಮಗ್ ಮಾರ್ಕೆಟ್ ಒಳಗ ದಲ್ಲಾಳಿಗಳು ಎಲ್ಲಾರು ಮೋಸ ಮಾಡ್ತಾರೆ ಯಾವ ರೀತಿ ನಮ್ಮನ್ನ ಮೋಸ ಮಾಡುತ್ತಾರೆ ಅವ್ರು ಹೇಳ್ತಾರ್ರಿ ಈಗ 10 ಲೀಟರ್ ಹಿಂಡ್ತಾವು ಹೆಂಗಿಲ್ಲ ಹಿಂಗೆಲ್ಲಾ ಹೇಳ್ತಾರಿ ಸ್ವಲ್ಪ ತೊಡಿದಿ ನೋಡ್ಬೇಕ್ರಿ ನಾವು ಅದಾರಂದ್ಮೇಲೆ ಅವ್ರ ಮ್ಯಾಟಿ ಮೇಲೆ ತರಬಾರ್ದು ಅವ್ರು ಹೇಳ್ತಾರ ಈಗ 10 ಲೀಟರ್ ಹಿಡ್ತೈತಿ ಆಕಳ ಚಲೋನು ಐತಿ ಅದು ಐತಿ ಅಂದ್ರ ಅವ್ರಿಗೆ ಏನ್ರಿ ದಲಾಲಿ ಸಿಗ್ತಾರ 1,000 ರೂಪಾಯಿ ನಿನ್ ಕಡೆ 1,000 ರೂಪಾಯಿ ಸಿಗ್ತಿರತ್ರಿ ಕೊಡ್ಸಿದವಂಗ 1,000 ರೂಪಾಯಿ ಸಿಗ್ತೈತಿ ಅದ್ರ ಸಂಬಂಧ ನಾವು ಸ್ವಲ್ಪ ಮಲ್ಲಿ ಇದ್ರ ತೊಡಿ ಪಡಿ ನೋಡಿ ಅಲ್ಲ ನೋಡಿ ತಂದ್ರ ನಮಗ್ ಚಲೋ ಇವಾಗ ರೀ ಒಂದ್ ಆಕಳ ಚಲೋ ಹಿಂಡ್ತೈತಿ ಇದಕ್ಕೆ ಯಾವ್ದು ರೋಗ ಇಲ್ಲ ಅಂತೇಳಿ ನೀವು ಹೆಂಗ್ ಐಡೆಂಟಿಫಿಕೇಶನ್ ಮಾಡ್ತೀರಿ ಅದನ್ನ ಒಂದ್ ನೋಡಿದ ತಕ್ಷಣ ರೀ ಈ ಚಲೋ ಆಕಳ ಐತಪ್ಪ ಅಂತ ಹೇಳಿ ಆಕಳ ಒಂದ್ ಸ್ವಲ್ಪ ಅಡ್ಯಾಚ್ ನೋಡುದ್ರಿ ಕಾಲಾಗದಿ ಚಲೋ ಇತ್ತಂದ್ರ ಚಲೋ ಇರತ್ತೆ ಹಲ್ಲಾಗ ನೋಡುದ್ರಿ ಹಲ್ಲ 8 ಹಲ್ಲ ಇತ್ತು ಅಂದ್ರೆ ಚಲೋ ಇರ್ತೈತಿ ತೊಡ್ಯಾಗ ಅಟ್ಟು ತೊಟ್ಟ ಸಮ ಇರ್ಬೇಕ್ರಿ ಸ್ವಲ್ಪ ಒಂದೊಂದ್ ಏನ್ ಇರ್ತಾವ್ರಿ ಒಂದ್ ಕಡೆ ಇಳು ಇರ್ತೈತಿ ಒಂದ್ ಕಡೆ ಇರ್ತೈತಿ ಒಂದ್ ಮಲ್ಯಾಗ ಸ್ವಲ್ಪ ಹಾಲ್ ಕಡಿಮೆ ಬರ್ತೈತಿ ಒಂದ್ ಮಲ್ಯಾಗ ಜಾಸ್ತಿ ಬರ್ತೈತಿ ಅದನ್ನ ನೋಡಿ ಸಮ ಇತ್ತಂದ್ರ ಹಾಲ್ ಅಟ್ಟು ದರ ಚಲೋ ಒಂದ್ ಸ್ವಲ್ಪ ಹಿಂಡಿ ನೋಡುದ್ರಿ ಆಗ ಅಟ್ಟು ದರ ಬರಾತಿದ್ದು ಅಂದ್ರ ಹಾಲ್ ಚಲೋ ಕೊಡ್ತೈತಿ ಸರಿ ಇವಾಗ ರೀ ನೀವು ಇವಕ್ಕೆ ಏನೇನ್ ಮೇವ್ ಹಾಕ್ತಾರ್ರಿ ಇದಕ್ ಸಜ್ಜಿ ಹುಲ್ಲ ಹಾಕ್ತಿವ್ರಿ ನಾವು ಸಜ್ಜಿ ಹುಲ್ರಿ ಮತ್ತ ಇದು ಗೊಂಜಾಳ ಮೇವ್ ಗೊಂಜಾಳ ಎರಡು ತರ ರೀ ಮತ್ತೇನ್ ಬೇರೆ ಹಿಂಡಿ ಮುಸ್ರಿ ಹಾಕ್ತಿವ್ರಿ ಗೊಂಜಾಳ ಮುಸ್ರಿ ಹಾಕ್ತಿವ್ರಿ ಅದ್ ಬಿಟ್ರ ಇದ್ರದ್ದು ಪೆನ್ಚಲ್ ಹಿಂಡಿಕೆನೆ ಹಾಕ್ತಿವ್ರಿ ಮತ್ತೆ ಇದು ಬಾಗಲಕೋಟೆ ಮುಸ್ರಿ ಬರ್ತದ ಅದನ್ನ ಮೂರ್ ತರ ಹಾಕ್ತಿವ್ರಿ ಬಟ್ ಹಿಂಡುಕ ಜಾಸ್ತಿ ಹಾಕ್ತಿವ್ರಿ ಇವು ಏನದಾವ್ರಲ್ಲ ಇವಕ್ಕ ಹಿಂಡಿಗೆಣ್ಣಿ ಮತ್ ಮುಸ್ರಿ ಅಷ್ಟ ಹಾಕ್ತಿವ್ರಿ ಒಣ ಮೇವ ಹಸಿರು ಮೇವ ಎರಡು ಮಿಕ್ಸ್ ಮಾಡಿ ಹಾಕ್ತಿವ್ರಿ ಒಣ ಮೇವ ಹಸಿರು ಮೇವ ಮಿಕ್ಸ್ ಮಾಡಿ ಹಾಕ್ತಿವ್ರಿ ಸರ್ ಇವಾಗ ರೀ ಇವುಗಳ ಆಕಳುಗಳನ್ನ ಅಂದ್ರ ಬಾಳ ಸ್ವಚ್ಛ ಇಟ್ಕೋಬೇಕ್ರಿ ನಾವ್ ಇವನ್ ಮೇಯ್ ತೊಳಿದು ಎಷ್ಟ್ ದಿನಕ್ಕೊಮ್ಮೆ ತೊಳಿತೀರಿ ಡೈಲಿ ತೊಳಿತೀರಿ ಡೈಲಿ ನಾವು ಅಂದ್ರ ಡೈಲಿ ತೊಳಿಬೇಕ್ರಿ ಯಾರು ತೊಳಿತಾರಿ ಅಂದ್ರ ನಮ್ಗ ಸ್ವಲ್ಪ ಕೆಲ್ಸ ಬಾರಿಲ್ಲ ಹಿಂಗಾಗಿ ವಾರದಾಗ ಒಮ್ಮೆ ಆಗಿಲ್ರಿ 4 ದಿನಕ್ಕೊಮ್ಮೆ ತೊಳಿತೀವ್ರಿ 4 ದಿನಕ್ಕೊಮ್ಮೆ ತೊಳಿದ್ರೆ ಉಣ್ಣಿ ಹೆಚ್ಚೇ ಬಿಡ್ತೀವ್ರಿ ಅಂದ್ರ ಉಣ್ಣಿ ಜಾಸ್ತಿ ಆಗ್ತಾವ್ರಿ ಎಷ್ಟ್ ಲೇಟ್ ಮಾಡ್ತಿರ್ಲ ಅಷ್ಟು ಉಣ್ಣಿ ಹೆಚ್ಚಾಕಾವ ತೊಳ್ಸರ್ತಿಗೆ ಉಣ್ಣಿ ಹೆಚ್ಚೇ ಬಿಡ್ಬೇಕು ಅಂದ್ರ ಸ್ವಲ್ಪ ಹಸನ ಇರ್ತಾವ ಸರ್ ಇವಾಗ ರೀ ನೀವು ಹೆಚ್ಚ ಹೈನುಗಾರಿಕೆ ಸಂಬಂಧ ಇವನ್ನ ಆಕಳ ಸಾಕಾಣಿಕೆ ಮಾಡತ್ತಿಲ್ರಿ ಇವನ್ನ ಎಲ್ಲಾ 2-3 ಲೀಟರ್ ಹಿಂಡು ತಗೊಂಬಂದು ಫುಲ್ ಇಳ್ಯಾಕ ಮಕ್ಳು ಮಾರ್ತಾರ್ರಿ ಸೊ ನಿಮ್ಮದ ಎವರೇಜ್ ಆಗಿ ಒಂದ್ ತಿಂಗಳಿಗೆ ಎಷ್ಟ್ ಆದಾಯ ಬರ್ಬೋದ್ರಿ ಈಗ ಹಾಲಿಂದ ಕಡಿಮೆ ಇರೋದ ಸಂಬಂಧ ನಮ್ಗ ಇವನ್ನ ಅವಾಗ ಕೊಡ್ತಿರ್ಲೆ ಒಂದ್
35,000 ಮಟ ಅವರೇಜ್ ಐತಿ. ಹಾ ಹಾ ಇದ್ರದ ಆಕಳದ ಅಷ್ಟೇ ಎಲ್ಲ ಕೂಡಿ ಹಿಡಿದ್ರೆ ಒಂದು 35,000. ಅಂದ್ರೆ ಈಗ ಎಷ್ಟು ಆಕಳು ಹಿಂಡ್ತಾವ್ರಿ? ಮೂರ ಹಿಂಡ್ತಾವ್ರಿ. ಮೂರ ಹಿಂಡ್ತಾವ. ಉಳ್ಕಾದೆಲ್ಲ ಯಾಕೆ ಬಂದಿದ್ದಾವ್ರಿ. ಹಾ ಹಾ ಒಟ್ಟು ಹೆಚ್ಚು ವ್ಯಾಪಾರ ಮಾಡ್ತೀರಿ? ಹೆಚ್ಚು ವ್ಯಾಪಾರ. ಹಾ ಹಾ ಅದ್ರದ ಅಂದ್ರ ಅವ್ ಕೂತರದ ಅದಕ್ಕೆ ಆಗ್ಬೇಕ್ರಿ. ಅಂದ್ರ ಈಗ ಕೈಲಿ ಹಾಕುದಾಗಬಾರ್ದು ಎಲ್ಲ ರೊಕ್ಕ. ಅವತ್ತರದ ಮುಸುರಿ ಖರ್ಚು ದಾಟಬೇಕ್ರಿ. ಹೊಳ್ಳೆ ಮತ್ತ ನಮ್ದು ನಾವು ಮೇಯಿಸ್ತಂದ್ ನಮ್ದು ಪಗಾರ ತೆಗಿಬೇಕ್ರಿ. ಅದೆಲ್ಲ ತೆಗದ ಒಂದ್ ಸ್ವಲ್ಪ ಅದಕ್ಕ ಒಂದ್ 3-4 ಆಕಳ ಅದಿ, ಒಂದ್ 4 ಆಗ್ಲಿ 5 ಆಗ್ಲಿ ಹಿಂಡು ಇಟ್ಕೋತೀವಿ. ಉಳ್ಕಾದೆಲ್ಲ ಏನೈತಿ ಅವ್ನ್ ಕೊಡುದು ಹೊಳ್ಳಿ ಮತ್ತ ತರುದು. ಈಗ ಎಲ್ಲಾ ಖರ್ಚು ತೆಗೆದು 30,000 ರೂಪಾಯಿ 30,000 ಉಳಿತೈತಿ. ಓಕೆ ಓಕೆ. ಅಂದ್ರೆ ಸರ್ ಇವಾಗ ರೀ ಆಲ್ಮೋಸ್ಟ್ ಎಲ್ಲಾರು ಬರೀ ಹಾಲಿಂದಷ್ಟ ಆದಾಯ ಎಲ್ಲ ಹೇಳ್ತಾರ್ರಿ, ಬಟ್ ಇವ್ರು ಹೆಂಡಿನೂ ಹಾಕ್ತಾವ್ರೆ. ಇದ್ರ ಹೆಂಡಿದ ಒಂದ್ ತಿಂಗಳಿಗೆ ಆಗ್ಲಿ ಒಂದ್ ವರ್ಷಕ್ಕೆ ಎಷ್ಟ್ ಆಗ್ಬೋದ್ರಿ? ವರ್ಷಕ್ಕೆ ನಮ್ದು ಒಂದ್ 30 ಟ್ರಿಪ್ ಗೊಬ್ಬರ 30 ಟ್ರಿಪ್ ರೀ. ಈಗ ಮಾರ್ಕೆಟಿಂಗ್ ಅಂದ್ರೆ ಎಷ್ಟ್ ಐತ್ರಿ ಈಗ ಮಾರ್ಕೆಟಿಂಗ್ ಒಳಗ? ಈಗ ಟ್ರಿಪ್ಪಿಗೆ ಇಲ್ಲಿ 4,500 ಐತ್ರಿ. ಅದು ಏನಿಲ್ಲ ಅಂದ್ರೂ ಒಂದ್ 1.5 ಲಕ್ಷ ಆಗ್ಲಿ ಗೊಬ್ಬರ ಅಮೌಂಟ್ ಆಕೈತ್ರಿ. ಮಾರಿದ ಅದು ವರ್ಷಕ್ಕೆ ಒಂದ್ 1.5 ಲಕ್ಷ ಮಟ ಗೊಬ್ಬರ ಆಕೈತ್ರಿ. ಅದ್ರದ್ದು ಏನ್ ನುಕ್ಸಾನ ಇಲ್ರಿ ಹೆಂಡಿದ. ಈಗ ಇದ್ರ ಲಾಭ ಬಿಟ್ರು ಅದಾರ ಲಾಭ ಉಳಿತೈತಿ. ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಉಳಿತೈತಿ. ಕೊಟ್ರ ಇಲ್ಲ ಅಂದ್ರೆ ನಮ್ದು ಹೊಲ ಐತಿರಲ್ಲ, ಹೊಲಕ್ ಕಡ್ದ್ ಬಿಡ್ತೀವ್ರಿ. ಈಗ ನಾವ್ ಕೊಂಡ್ ಹಾಕ್ತಿದ್ರಿ ವರ್ಷ 1.5 ಲಕ್ಷ ರೂಪಾಯಿ. ಈಗ ಅದ ಇಲ್ಲಿ ಉಳಿತಿರ್ಲ 1.5 ಲಕ್ಷ ರೂಪಾಯಿ. ಈಗ ಮೇವಿನ ಸಂಬಂಧ ಏನ ನೀವು ಸಪ್ರೇಟ್ ಮಾಡ್ಕೊಂಡಿರೇನ್ರಿ ಇವಕ್ಕ ಹೊಲ್ದಾಗ್ರಿ? ಹೊಲ್ದಾಗ ಒಂದ್ ಎಕರೆ ಮೇವ್ ಹಚ್ಚಿವ್ರಿ. ಸಜ್ಜಿಗಡ್ಡಿ 1 ಎಕರೆ ಹಚ್ಚಿವ್ರಿ. ಒಂದ್ 2 ಎಕರೆ ಗೊಂಜಾಳ ಹಾಕ್ತಿವ್ರಿ. ಮೇವ್ ಕಣಿಕೆ ಆತ್ರಿ, ಕಾಳ ಆತ್ರಿ. ಅದಕ್ಕತ್ತೇಳಿ ಹೊರಗಡೆ ಏನು ತೊಂಬರಂಗಿಲ್ಲ, ಎಲ್ಲ ನಿಮ್ದ? ಎಲ್ಲ ನಮ್ದು. ಮೇವ್ ಪವ್ ಎಲ್ಲ ನಮ್ದರಿ. ಅದಕ್ಕೇನ ಹಿಂಡಿ ಕಣ್ಣಿ ಅಷ್ಟ ಹೊರಗ್ತಾರ. ಹಿಂಡಿ ಕಣ್ಣಿ ಆಗ್ಲಿ ಮುಸುರಿ ಆಗ್ಲಿ ಅದಷ್ಟ. ಅದ್ ಬಿಟ್ರೆ ಎಲ್ಲ ಅಂದ್ರೆ ಸರ್ ಇವಾಗ ರೀ ನಾವು ವಿಡಿಯೋದಾಗೆಲ್ಲ ಅಷ್ಟು ಆಕಳ ಸಾಕ್ಯಾರು, ಅಷ್ಟು ಆದಾಯ ಬರುತ್ತೆ, ಇಷ್ಟು ಆದಾಯ ಬರುತ್ತೆ ಹಿಂಗೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಅದನ್ನ ನಿಜವಾಗ್ಲೂ ಇಲ್ಲಿ ಹಗಲ್ ರಾತ್ರಿ ಅದ್ರ ಜೊತೆ ಇದ್ದು ಕಷ್ಟ ಪಡೋರಿಗೆ ಗೊತ್ತಿರತ್ರಿ. ಇದು ನಿಮಗೆ ಹೆಂಗ ಅನಿಸ್ತೈತ್ರಿ ಇದ್ರ ಬಗ್ಗೆ ಎಲ್ಲ? ಇದ್ರ ಬರ್ತೈತ್ರಿ ಆದಾಯ. ಅಷ್ಟ್ ಕಷ್ಟ ಅನ್ನಕ ಮಾಡೋರಿಗೆ ಏನ್ ಬಾಳ ಇದೆ ಇಲ್ಲ. ಅದ್ರ ಸ್ವಲ್ಪ ವಜ್ಜ ಇರತೈತಿ. ಅಂದ್ರ ಒಂದ್ 3 ತಾಸ್ ಕೆಲ್ಸ ಬಾಳ. ಬೆಳಿಗ್ಗೆ ಎದ್ದುಗಳೇ ನಾವ್ ಏನ್ ಹಿಂಡ್ಕೊಂಡು ಮೇವ್ ಕಡಿತೀವಲ್ಲ, ಮೇವ್ ಕಡಿದ್ವಿ ಅಂದ್ರ ಅದ್ರ ಕೆಲ್ಸ ಮುಗಿತ್ರಿ. ಮತ್ತ ಸಾಯಂಕಾಲ 4 ಗಂಟೆದಿಂದ ಚಾಲು, ಆನತನ ಪ್ರೀನ್. ಇದ ದನದ ಅಷ್ಟ ಮಾಡೋರಿಗೆ ಅನುಕೂಲ ಐತಿ. ಏನ್ ಅಷ್ಟೇನ್ ಕೆಲ್ಸ ಬರಂಗಿಲ್ಲ ಅಲ್ಲ. ಈಗ ನಮ್ದು ಏನೈತಿ ಹೊಲ್ದಾಗ ಸ್ವಲ್ಪ ಕೆಲ್ಸ ಜಾಸ್ತಿ ಆಕೈತಿ. ಈಗ ದನ ಅಷ್ಟ ಮಾಡೋರ ಅಂದ್ರ ಈಗ ಬೆಳಿಗ್ಗೆ ಒಂದ್ 3 ತಾಸ್ ಕೆಲ್ಸ ಬಾಳ ಇರ್ತೈತಿ. ಮಾತ್ರ ಮೇವ್ ಅದಿ ಕಡಿಬೇಕಲ್ರಿ, ಅದ ಕೆಲ್ಸ ಬಾಳ. ಅದ ಆತಂದ್ರ ಮತ್ತ ಆ ಕಡೆ ಪ್ರೀನ ರೀ. ಮೇವ್ ಹೋಗೋದ ಏನ್ ಬಿಟ್ಟಿವಿ ಅಂದ್ರ ಅದ್ ಪ್ರೀ. ಸಾಯಂಕಾಲ 4 ಗಂಟೆ ಮಟ, 4 ಗಂಟೆಗೆ ಮತ್ತೆ ಹೊಳ್ಳಿ ಬಿಚ್ಚ ಅವ್ನ ಹೊರ ಕಟ್ಟೋದ್ರಿ. ಮೇವ್ ಹೋಗಿದ್ದು ಅದ ಕೆಲ್ಸ. ಮತ್ತೆ ಅಷ್ಟೇನ್ ಅಷ್ಟ್ ಕೆಲ್ಸ ವಾದ್ಯ ಏನ್ ಬರಂಗಿಲ್ಲ, ಮಾಡ್ಬೋದು ಯಾರು. ಈಗ ಬೆಳಿಗ್ಗೆ ಅದ್ರದ್ದೆಲ್ಲ ಕೆಲಸ ಮುಗಿಸಿ ನಾವು ಮಧ್ಯಾಹ್ನ ಮತ್ತೆ ಏನ್ರ ಬೇರೆ ಕೆಲಸ ಬೇಕಾದಂಗೆ ಸಾಯಂಕಾಲ ಒಂದ್ 2 ತಾಸ, ಬೆಳಿಗ್ಗೆ ಒಂದ್ 3 ತಾಸ ಅಷ್ಟ ಕೆಲ್ಸ. ಇವಾಗ ರೀ ಪ್ರೆಸೆಂಟ್ 14 ಆಕಳದಾವ್ರಿ. 14 ಆಕಳಿಗೆ ನೀವು ಮೇಂಟೈನ್ ಮಾಡಕ್ರಿ ಎಷ್ಟು ಜನ ಮಾಡ್ತೀರಿ? ನಾವ್ ಇಬ್ರು ಮಾಡ್ತೀವ್ರಿ. ಇಬ್ರು? ನಮ್ ಬ್ರದರ್ ನಾವು ನಾವು ಹೆಂಗ್ ಮಾಡ್ತಾರ್ರಿ, ಒಬ್ಬೊಬ್ರ ಎಲ್ಲಾ ಈಗ ಕೊರ್ದು ಉಗಿತಾರೆ. ಕೊರ್ದು ಉಗಿದ್ರಿಂದ ಏನಾಕತಿ, ಬಡ್ಡಿ ಹೊಡ್ಕೊಂಡ್ ತಿನ್ನಂಗಿಲ್ರಿ ಚೌಕಂಗ. ಅಂದ್ರ ಬಡ್ಡಿ ಎಲ್ಲಾ ಉಳಿಯಾಕತ್ತ ಬಿರ್ಸಾಗತ್ತಲ್ಲ, ಬಾಯಾಗ ಅವಕ್ಕೂ ತಿನ್ನಾಕ. ಅದ್ರ ಸಂಬಂಧ ಏನ್ ಮಾಡುದು, ಈ ಚಾಪ್ ಕಟ್ಟೋದ್ರಿಂದ ಏನೈತ್ರಿ, ಮೇವ್ ಅಮೃತ ಐತ್ರಿ, ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಇದಾತಂದ್ರ ಇವತ್ತು 4 ತಿಕ್ಕಿ ಕಡಿಯಲ್ಲಿ ಇದಕ್ಕೆ 2 ತಿಕ್ಕಿ ಕಡಿದ್ರ ಮೇವ್ ಅಷ್ಟಕ್ಕೂ ಅಮೃತ ಐತಿ. ಸಣ್ಣ ಆಕೈತ್ರಿ ಮೇವ್, ಅಗದಿ ಅನುಕೂಲ ಆಕೈತಿ. ಮತ್ತ ಗೊಬ್ಬರು ಹಸನ್ರಿ, ಏನ್ ಸದಿ ಕೊಳಿಬೇಕ ಅನ್ನಂಗಿಲ್ಲ, ಏನಿಲ್ಲ. ಮೇವ್ ಅಗದಿ ಪದಸಿರಿ ಆಕೈತಿ. ಮತ್ತ ಗೊಬ್ಬರ ಚಲೋ ಆಕೈತ್ರಿ. ಅಂದ್ರೆ ಈಗ ಸಣ್ಣ ಕಟ್ ಮಾಡಿ ಹಾಕೋದ್ರ ಎಲ್ಲಾ ತಿಂತಾವ್ರಿ, ಏನು ಉಳ್ಸಂಗಿಲ್ರಿ. ಎಲ್ಲಾ ಗ್ವಾಲಿ ನೋಡ್ರಿ ಬೇಕಾರೆ ಏನು ಉಳಿದಿಲ್ರಿ. ಮತ್ತ ಏನು ಉಳಿಯಂಗಿಲ್ಲ, ಹಸನ್ ಆಕೈತಿ. ದನಗಳು ಬಡ್ಡಿ ತುಂಬತೈತಿ. ಇದಾದ್ರೆ ಹಂಗ ಹೋಗುದ್ರ ಏನಾಕೈತಿ, ಸ್ವಲ್ಪ ಬಡ್ಡಿ ಉಳಿತಾವ. ಬಡ್ಡಿ ಎಲ್ಲಾ ಬಿಡ್ತಾವ್ರಿ, ತಪ್ಲ ಅಷ್ಟ ತಿಂತಾವ. ಇತ್ತ ದನಗಳು ಈಗ ಹೆಚ್ಚಿದಂಗೆಲ್ಲ ಬಿಟ್ಟಂಗ. ಈಗ ಕೊರಿದು ಹೋಗಿದ್ರಿಂದ ಏನೈತಿ, ಹಸನ್ ಮಂಗ್ ತಿಂತಾವ್ರಿ ಎಲ್ಲ. ಅಂದ್ರೆ ಸರ್ ಇದಕ್ಕೆ ಎಷ್ಟು ಬಿದ್ದೈತ್ರಿ? ಇದಕ್ಕೆ ಚಾಪ್ ಕಟ್ಟರ್ಕೆ 36,000 ರೂಪಾಯಿ ಬೀಳ್ತ್ರಿ. 36,000 ರೂಪಾಯಿ ರೀ. ಇದು ಡಿಸೈಲ್ ಮ್ಯಾಗ ಐತ್ರಿ. ಡಿಸೈಲ್ ಮ್ಯಾಗ ಐತಿ. ಒಂದ್ ಇದನ್ನ ಫುಲ್ ಮಾಡ್ರ 1 ತಿಂಗಳ ಮಟ ಆರಾಮ್ ಜಗದೈತಿ. ಒಂದ್ 500 ರೂಪಾಯಿ ಹಿಡಿತೈತ್ರಿ. ಇದು 500 ಹಿಡಿಯಂಗಿಲ್ರಿ. ಬೇಕಾರ 400 ಆಗ್ಲಿ 400 ರೂಪಾಯಿ ಹಿಡಿತೈತಿ. 1 ತಿಂಗಳ ಕಣ್ ಮುಚ್ಚಿ ಬೇಕಾದಟ್ ಎಟ್ ಬೇಕಾದಟ್ ನಾವ್ ಇಲ್ಲ ಅಂದ್ರೆ ದಿನಕ್ಕ 1 ಟನ್ ಮ್ಯಾಲ ಕಡಿತೀವಿ. ಒಂದ್ ಯಾಕದ 1 ತಿಂಗಳ ಜಗದೈತಿ. ಇದು ಚಲೋ ಐತಿ ನೋಡ್ರಿ. ಇದು ನೋಡ್ರಿ, ಇಲ್ಲಿ ಒಬ್ರ ಯುವ ರೈತರು 14 ಎಚ್.ಎಫ್ ಆಕಳ ಸಾಕಾಣಿಕೆ ಮಾಡತಾರ. ಇವ್ರೆಲ್ಲಾ ಖರ್ಚು ತೆಗೆದು ತಿಂಗಳಿಗೆ 30,000 ರೂಪಾಯಿ ಆದಾಯ ತಗೋತಾರ. ನೋಡ್ರಿ, ಸಾಮಾನ್ಯವಾಗಿ ಎಲ್ಲಾ ಯೂಟ್ಯೂಬ್ ವಿಡಿಯೋದಾಗ 1 ಲಕ್ಷ 2 ಲಕ್ಷ ಹಂಗಿಂಗ್ ಹೇಳ್ತಾರ. ಬಟ್ ಇವ್ರ ಪ್ರಾಮಾಣಿಕವಾಗಿ ಅಂದ್ರೆ ಇವ್ರ ಬಟ್ ಹಾಲಿಂದ ಮಾಡತ್ತಿಲ್ಲ, ಹಾಲಿಂದ್ರಿಂದ ಇವ್ರದ್ದು ಹೈನುಗಾರಿಕೆ ಸಂಬಂಧ ಮಾಡತ್ತಿಲ್ಲ. ಇವ್ರು ಹೆಚ್ಚ ವ್ಯಾಪಾರಕ್ಕಾಗಿ ಸಾಕಿದಾರ. ಸೊ ಅದರಿಂದ ಎಲ್ಲಾ ಖರ್ಚು ತೆಗೆದು ಒಂದ್ ತಿಂಗಳಿಗೆ 30,000 ರೂಪಾಯಿ ಆದಾಯ ತಗೋತಾರ. ಸರ್, ಎಚ್.ಎಫ್ ಆಕಳ ಸಾಕಾಣಿಕೆ ಬಗ್ಗೆ ಮತ್ತು ವ್ಯಾಪಾರದ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಕೊಟ್ಟಿರಿ. ಇದು ಎಷ್ಟೋ ವೀಕ್ಷಕರಿಗೆ ಹೆಲ್ಪ್ ಆಕೈತ್ರಿ. ನಿಮಗೆ ತುಂಬ ಧನ್ಯವಾದಗಳು.